ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾಡ್ತಾ ಇರೋದು ಸಾಮಾನ್ಯ ಫಿಶ್ ಫ್ರೈ ಅಲ್ಲ, ತವಿಯ ಮೇಲೆ ನಿಧಾನವಾಗಿ ಬೇಯಿಸಿರುವ ಸೂಪರ್ ಟೇಸ್ಟಿ ಕಾಟ್ಲಾ ಫಿಶ್ ತವಾ ಫ್ರೈ. ಅಯ್ಯೋ, ಈ ಫಿಶ್ ಫ್ರೈನ ಬಣ್ಣ, ಸುವಾಸನೆ ಮತ್ತು ರುಚಿ ನೋಡಿದರೆ ಯಾರಿಗಾದರೂ ತಕ್ಷಣ ತಿನ್ನಬೇಕು ಅನಿಸುತ್ತದೆ. ಕೊನೆಯವರೆಗೂ ವಿಡಿಯೋ ನೋಡಿ, ಯಾಕಂದರೆ ಈ ಫ್ರೈಗೆ ಸಿಗುವ ಗರಿಗರಿಯ ಟೆಕ್ಸ್ಚರ್ನ ಸೀಕ್ರೆಟ್ ಕೊನೆಯಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನಾನು ಕಾಟ್ಲಾ ಫಿಶ್ನ ತಗೊಂಡಿದ್ದೀನಿ. ನೀವು ಬೇಕಾದರೆ ಯಾವ ಕೆರೆಯ ಮೀನನ್ನು ಬೇಕಾದರೂ ತಗೋಬೋದು. ಬನ್ನಿ, ಹಾಗಿದ್ರೆ ಈ ಫಿಶ್ ಫ್ರೈನ ಹೇಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲಿ ಫಿಶ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು, ಹಾಗೆ ಅರಿಶಿಣದ ಪುಡಿ, ಮತ್ತು ಕಾಳು ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಲಿಂಬೆಹಣ್ಣಿನ ರಸ ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1 ಲಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಹುಳಿ ನಾವು ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಫಿಶ್ ಫ್ರೈ ಬರುತ್ತದೆ. ಫಿಶ್ ಫ್ರೈಗೆ ಯಾವಾಗಲೂ ಉಪ್ಪು, ಹುಳಿ, ಖಾರ ಪರ್ಫೆಕ್ಟಾಗಿ ಇರಬೇಕಾಗತ್ತೆ. ಎಲ್ಲನೂ ಹಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫಸ್ಟ್ ಮ್ಯಾರಿನೇಷನ್ ಸ್ಟೆಪ್. ಮ್ಯಾರಿನೇಷನ್ ಮಾಡಿ ಅರ್ಧ ಗಂಟೆ ಹಾಗೆ ಬಿಡಬೇಕು. ಇವಾಗ ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೆ ಒಂದು ಬೌಲಿಗೆ 1/4 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಾಗೆ ನಾನಿಲ್ಲಿ ಆಚಿ ಫಿಶ್ ಫ್ರೈ ಮಸಾಲಾನ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ 1 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟನ್ನು ಮಾಡ್ಕೋಬೇಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಬೇಸನ್ ಹಾಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಮೊದಲೇ ನಾನು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿಟ್ಟಿದ್ದೆ ಅಲ್ವಾ, ಅದಕ್ಕೆ ಈ ಪೇಸ್ಟನ್ನು ಹಾಕಿ ಮತ್ತೆ ಚೆನ್ನಾಗಿ ಮ್ಯಾರಿನೇಷನ್ ಮಾಡ್ಕೋತೀವಿ. ನೀವೆಷ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತೀರಲ್ವ ಫಿಶ್, ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೂ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ನೀವು ಮ್ಯಾರಿನೇಟ್ ಮಾಡೋಕ್ಕೆ ಇಡಲೇಬೇಕು. ಆವಾಗಲೇ ಆ ಮಸಾಲೆ ಎಲ್ಲ ಫಿಶ್ಶಿಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ಇಲ್ಲಿ ನಾನು ತವೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಕಾದ್ಮೇಲೆ ನಾವು ಫಿಶ್ನ ಹಾಕಬೇಕು. ಫಿಶ್ ಹಾಕಿದ ತಕ್ಷಣ ಆವಾಗಲೇ ನಾವು ಸಡನ್ಲಿ ತಿರುಗಿಸ್ಬಾರ್ದು. ಚೆನ್ನಾಗಿ ಅದನ್ನು ಬೇಯಿಸಬೇಕು 2 ಸೈಡ್. ನೋಡಿ, ಆ ಕಲರ್ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಮೀನು ಕರೆಯುತ್ತಿರುವ ಆ ಸುವಾಸನೆ ಮನೆ ತುಂಬ ಹರಡಿದರೆ ಎಲ್ಲರೂ ಅಡುಗೆ ಮನೆಗೆ ಬರೋದು ಗ್ಯಾರಂಟಿ. ವಾವ್, ಹೊರಗೆ ಗರಿ ಗರಿ, ಒಳಗೆ ಮೃದುವಾಗಿ ಇರುವ ಈ ಕಾಟ್ಲಾ ತವಾ ಫಿಶ್ ಫ್ರೈ ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಕೊನೆಗೂ ನಮ್ಮ ಬಿಸಿ ಬಿಸಿ ಕಾಟ್ಲಾ ತವಾ ಫಿಶ್ ಫ್ರೈ ಸಿದ್ಧವಾಗಿದೆ. ಅನ್ನ, ಸಾಂಬಾರ್ ಅಥವಾ ಹಾಗೆ ತಿಂದರೂ ರುಚಿ ಅದ್ಭುತವಾಗಿರುತ್ತದೆ. ಈ ರೀತಿ ಮಾಡಿದರೆ ಮನೆಯವರು ಇನ್ನೊಂದು ಪೀಸ್ ಕೊಡಿ ಅಂತ ಕೇಳೋದು ಪಕ್ಕ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ರುಚಿಕರವಾದ ಅಡುಗೆಯೊಂದಿಗೆ. ನಮಸ್ಕಾರ.